ಕೂಲಿಕಾರ ಮಕ್ಕಳು ದುಡ್ಡು ತಿನ್ನುವಂಥ ಮಕ್ಕಳು ಇಲ್ಲಿ ಹೈಯರ್ ಎಜುಕೇಷನ್ ಮಾಡಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಒಬ್ಬ ಕೂಲಿಕಾರನ ಮಗ ನಾಳೆ ಕೂಲಿಕಾರನ ಆಗ್ಬೇಕು, ಮತ್ತೊಂದು ಆಗಲಿ ಸಾಧ್ಯ ಇಲ್ಲ. ಭಾಳಷ್ಟು ಎಲ್ಲೋ ಒಂದಿಷ್ಟು ಆಗಿರ್ತಾರೆ ಎಕ್ಸೆಪ್ಷನ್. ಡಿ ಸಿ ಪಾಟೀಲ್ ಅವ್ರು ಉದಾಹರಣೆ ತೋರಿಸ್ಬಿಡೋದು, ನೋಡಿ ಡಿ ಸಿ ಪಾಟೀಲ್ ಹಳಂಗಿದ್ರು ಆದರು ಅಂತೆ. ಎಕ್ಸೆಪ್ಷನ್ಗಳು ನಾವು ಹೋಗ್ತೀವಿ ಇಲ್ಲ ಅಂತಲ್ಲ. ಆದರೆ ಎಲ್ಲ ಮಕ್ಕಳನ್ನ ಆಗ್ಲಿಕ್ಕೆ ಸಾಧ್ಯತೆ ಏನ್ರಿ ಅನ್ನುವಂಥ ದೊಡ್ಡ ಪ್ರಶ್ನೆ ಅದ. ಅಂಥದ್ದೆಲ್ಲ ಮತ್ತೆ ಶಿಕ್ಷಕನ ಕಡೆ ಮಾಡ್ತಾರೆ, ಅದ್ರ ಬಗ್ಗೆ ಉತ್ತರ ಇಲ್ಲ. ರೈತರದ್ದು ರೈತರಿಗೆ ಬೆಂಬಲ ಬೆಲೆ ಕಾನೂನು ಮಾಡ್ಬೇಕಂತ ಅದಕ್ಕೆ ಉತ್ತರ ಇಲ್ಲ. ಸ್ವಾಧೀನ ಬಿಟ್ಟು ಕೊಟ್ಟಿವಿ, ಸ್ವಾಧೀನ ಇದು ಮಾಡಿದ್ವಿ, ಭೂಮಿ ಕೊಟ್ಟುಬಿಟ್ಟು ರೈತರಿಗೆ ಅಡ್ಡಿಯಲ್ಲ, ಒಳ್ಳೆ ಕೆಲಸ ಅದು, ಒಪ್ಪನು ನಾವು. ಆದ್ರೆ ಇಡೀ ಎಲ್ಲ ರೈತರಿಗೆ ಮಾರ್ಕೆಟ್ ಒದಗಿಸುವಂಥ ಕೆಲಸ ಏನು ಮಾಡಿದ್ರು ಇವರು ಅನ್ನೋದಕ್ಕೆ ಸಹಿತ ಇವತ್ತು ಪ್ರಶ್ನೆ ಮಾಡ್ಬೇಕಾಗಿದೆ ಈ ವಿರೋಧ ಪಕ್ಷದವ್ರು. ಇವ್ರು ಯಾಕೆ ಮಾಡಿದ್ರು ಅಂದ್ರೆ ಇದನ್ನು ಅವರು ಮಾಡಿಲ್ಲ. ಸೆಂಟ್ರಲ್ದಾಗ ಅವರು 3 ಕಾರ್ಯಕಾಲ ಅಂತ ಅವ್ರ ಹೆಸರು ಕಟ್ಟಿಸ್ಕೊಂಡಾರೆ ಬಿ ಜೆ ಪಿಗರು. ಅದ್ರ ಪ್ರಶ್ನೆ ಮಾಡಿದ್ರು ಇವರು ಬೇರೆ ಬೇರೆ ಮಾಡ್ತಾ ಇರ್ತಾರೆ ಇರಲಿ. ಅದ್ರ ಕಲಿಕೆ ಅಟ್ಲೀಸ್ಟ್ ಅಂದ್ರೆ ಯಾವಾಗ ತೊಂದರೆ ಬರ್ತದೆ ತಮ್ಮ ಕುರ್ಚಿಗೆ, ಮುಖ್ಯಮಂತ್ರಿ ಕುರ್ಚಿಗೆ ತೊಂದರೆ ಬಂದಾಗ ಸಮಾವೇಶ ಮಾಡ್ತಾರೆ, ಸರ್ಕಾರಿ ದುಡ್ಡಿದಾಗ ಪ್ರಚಾರ ಮಾಡ್ಕೊಳ್ತಾರೆ, ಮತ್ತು ಮುಂದೆ ಹೋಗ್ತಾರೆ. ಅವನು ವಿಜಯೇಂದ್ರ ಅವರ ನೇರ ಆರೋಪ. ಕುರ್ಚಿಗೆ ಕಂಟಕ ಬಂದಾಗಲೆಲ್ಲ ಸಿದ್ದರಾಮಯ್ಯಗೆ ಅಹಿಂದ ಸಮುದಾಯದವರು ನೆನಪಾಗುತ್ತಾರೆ. ಬಂದ ಅಹಿಂಸೆ ಸಮುದಾಯ ನೆನಪಾಗ್ತದೆ. ಅಧಿಕಾರ ಸಲುವಾಗಿ ಏನೇನೋ ತಮ್ಮ ಅಹಿಂದನ ಕುಳಿಸ್ಕೊಳ್ತಾರೆ, ಮಾಡ್ತಾರೆ ಅನ್ನೋದು ನೇರವಾದ ಆರೋಪ ಇವ್ರದ್ದು. ಇದರಲ್ಲೇ ಸತ್ಯದ ಇಲ್ಲಂತಲ್ಲ. ಯಾಕಂತಂದ್ರೆ ಅಹಿಂದ ಹಿಡ್ಕೊಂಡು ಇವತ್ತು ಸಂಘಟನೆ ಮಾಡ್ತಾಯಿದ್ದಾರೆ. ಮಾಡಬೇಕಾಗಿದ್ದಲ್ಲ, ಅದು ತಪ್ಪು ಅಂತಲ್ಲ. ಯಾಕಂದ್ರೆ ಅಧಿಕಾರಕ್ಕಾಗಿ ಆದರೂ ಸಹ ಜನರ ಜಾಗೃತಿ ಮಾಡ್ತಾ ಇದ್ದಾರಲ್ಲ ಅಹಿಂದಗಳಲ್ಲೇ, ಅಥವಾ OBC ಮತ್ತು SC STಗಳಲ್ಲಿ. ಯಾಕಂದರೆ ಅವರು ಸಹಿತ ಪಾಪ ಅವರಲ್ಲಿ ನಿಜವಾದ ನಾಯಕರಿಲ್ಲ. ದಲಿತರಲ್ಲಿ ಆಗಿರ್ಬೋದು, ಆದಿವಾಸಿಗಳಲ್ಲಿ ಆಗಿರ್ಬೋದು, ಅಥವಾ ಹಿಂದುಳಿದವರಲ್ಲಿ ಆಗಿರ್ಬೋದು, ಒಳ್ಳೆ ನಾಯಕರಿಲ್ಲಲ್ಲೇ ಅವ್ರ ಸಮಸ್ಯೆಗಳನ್ನ ಹೇಳುವಂಥವ್ರು. ಸ್ವತಃ ಅವ್ರಿಗೂ ಗೊತ್ತಿಲ್ಲ ನಮ್ಮ ಸಮಸ್ಯೆ ಏನಂತೆ. ಇನ್ನೂ ನಿಮಗೆ ಒಂದು ಆಶ್ಚರ್ಯ ಸಂಗತಿ ಹೇಳ್ಬೇಕಂದ್ರೆ, ಇನ್ನೂ ಹಳ್ಳಿಗಳಲ್ಲೇ ಸಮೀಪದ ಪಟ್ಟಣಗಳು ನೋಡೋದಂತ ಚೆನ್ನಾಗಿದ್ದಾರೆ. ಬರಿದಂತೆ ದೂರ ಉಳಿತು, ಓದುವಂತೆ ದೂರ ಉಳಿತು. ಹೊಲ್ದಾಗ ದುಡಿದು ಕುರಿಕಾರರಾಗಿ ಏನು ಕೊಡ್ತಾರೆ ತೊಗೊಳ್ಳೋದು, ಊಟ ಮಾಡೋದು, ಒಂದು 2 ಆಡ ಸಾಕೊಳ್ಳೋದು, ಬದುಕೊಂಡು ಹೋಗೋದು. ಆ ಆಡಾರೆ ಒಂದು ಎಮ್ಮೆ ಹೊಸ ಬಳ್ಕೊಳ್ತಾರೆ, ಎಮ್ಮೆ ಕಟ್ಕೊಂಡು ಕೂಲಿ ಮಾಡ್ಬೋದು ಹೋಗಿಬಿಡೋದು. ಬಂದಿದ್ದರೆ ಒಂದಿಷ್ಟು ಊಟ ಮಾಡ್ಕೊಂಡು ಉಳಿಸ್ಕೊಳ್ಳೋದು ಮಾಡೋದು. ಇಷ್ಟ ಇದು ಬದುಕಾಗಿಬಿಟ್ಟದೆ. ಈಗ ಅಲ್ಲಿ ನಾವು ಇನ್ನೇನು ಸಾಧಿಸಬೇಕು, ನಾವು ಭೂಮಿ ತೊಗೊಳ್ಳಿಕ್ಕೆ ಸಾಧ್ಯನೇ